ಹಾಯ್ ಫ್ರೆಂಡ್ಸ್. ಪ್ರತಿದಿನ ನಾನು ವ್ಲಾಗ್ಸ್ ಮಾಡಬೇಕಾದ್ರೆ ನನ್ನ ಮೊಬೈಲನ್ನು ನನ್ನ ಬುಕ್ಸ್ಗಳನ್ನೆಲ್ಲ ಜೋಡಿಸಿ ಅದ್ರ ಮೇಲೆ ಮೊಬೈಲ್ನ ಸೆಟ್ ಮಾಡಿ ಆಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೆ. ಅದೊಂಥರ ಸರ್ಕಸ್ ಅನ್ನಿಸ್ತಾ ಇತ್ತು, ನನಗೆ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನೊಂದು ಟ್ರೈಪಾಡನ್ನು ಆರ್ಡರ್ ಮಾಡಿದ್ದೆ. ಅದು ಈಗ ಬಂದಿದೆ. ಸೊ ಹೇಗಿದೆ ಅಂತ ಅದನ್ನು ಅನ್ಪ್ಯಾಕ್ ಮಾಡಿ ನೋಡೋಣ ಬನ್ನಿ. ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಅದನ್ನು ಒಂದು ಬ್ಲ್ಯಾಕ್ ಕಲರ್ ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಈ ಟ್ರೈಪಾಡಿಂದ ವೀಡಿಯೋಸ್ ಮಾಡೋದು ತುಂಬ ಈಸಿ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ. ಇದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಇದನ್ನು ಆರ್ಡರ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಇನ್ಮೇಲೆ ವೀಡಿಯೋಸ್ನೆಲ್ಲ ನಾನು ತುಂಬಾ ಸುಲಭವಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಅದನ್ನು ಓಪನ್ ಮಾಡಿದ್ದೀನಿ ಈಗ. ಅದರಲ್ಲಿ ಮಧ್ಯದಲ್ಲಿ ಒಂದು ಸ್ಟಿಕ್ ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಬೇರೆ ಯಾವುದು ಸ್ಟಿಕ್ಕು ಕೂಡ ಮಡ್ಚ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಪದೇ ಪದೇ ಮಡ್ಚ್ಕೊಳ್ತಾ ಇರುತ್ತೆ. ಈಗ ಅದರಲ್ಲೊಂದು ಮೊಬೈಲ್ ಹೋಲ್ಡರನ್ನು ಕೊಟ್ಟಿದ್ದಾರೆ. ಆ ಮೊಬೈಲ್ ಹೋಲ್ಡರ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಸ್ಕ್ರೂ ಕೊಟ್ಟಿರ್ತಾರೆ, ಸ್ಕ್ರೂಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಟೈಟಾಗಿ ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮೊಬೈಲ್ ಬಿದ್ದೋಗ್ಬಿಡುತ್ತೆ. ಸೊ ಈಗ ಫಿಕ್ಸ್ ಮಾಡಿದಾಯಿತು. ಮತ್ತು ಅದೇ ಮೊಬೈಲ್ ಹೋಲ್ಡರಲ್ಲಿ ಸೆಂಟರಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ನಾವು ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ನಾವು ಮೊಬೈಲನ್ನು ಹಾರಿಸೆಂಟಲಾಗಿ ಇಟ್ಕೊಳ್ಬಹುದು. ಈಸಿಯಾಗಿ ವಿಡಿಯೋ ನಾವು ಯಾವ ಥರ ಬೇಕಾದ್ರೂ ಶೂಟ್ ಮಾಡ್ಕೋಬೋದು. ಆ್ಯಂಡ್ ಈವನ್ ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ನಾವು ಯಾವ ಆ್ಯಂಗಲಲ್ಲಿ ಬೇಕಾದರೂ ಮೊಬೈಲನ್ನು ಫಿಕ್ಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಇದನ್ನು ಎಷ್ಟು ಹೈಟ್ವರೆಗೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಂತ. ಸೊ ಅಲ್ಲೇ ಅವರು 3 ಲೇಯರ್ಸ್ ಅಥವಾ 4 ಲೇಯರ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ 4 ಲೇಯರ್ಸ್ಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಅವರು ಒಂದು ಲಾಕಿಂಗ್ ಸಿಸ್ಟಮನ್ನು ಕೊಟ್ಟಿರ್ತಾರೆ. ನಾವು ಆ ಲಾಕ್ ಓಪನ್ ಮಾಡಿ ಆ ಸ್ಟಿಕ್ಕನ್ನು ಅಡ್ಜಸ್ಟ್ ಮಾಡಿ ಮತ್ತು ಲಾಕನ್ನು ಕ್ಲೋಸ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಂಡಿರುತ್ತೆ. ನೋಡ್ತಾ ಇರ್ಬೋದು, ನಾನು ಮಾಡಿದ್ದೀನಿ. ನಾನು 4 ಲೇಯರ್ಸ್ ಕೂಡ ಓಪನ್ ಮಾಡಿದ್ದೀನಿ. ನಮ್ಮ ಹೈಟಿಗೆ ಅಥವಾ ನಮ್ಮ ಏನು ಪ್ಲೇಸ್ಮೆಂಟ್ ಇರುತ್ತೆ ಅದಕ್ಕೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಷ್ಟು ಲೇಯರ್ಸನ್ನು ನಾವು ಆ ಲಾಕ್ ಸಿಸ್ಟಮಿಂದ ಓಪನ್ ಮಾಡಿಕೊಂಡು ಈಸಿಯಾಗಿ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಬಹುದು. ಮತ್ತು ವೀಡಿಯೋಸ್ ಎಲ್ಲ ಫಿನಿಶ್ ಆದಮೇಲೆ ಅದನ್ನು ಹಾಗೆ ಕ್ಲೋಸ್ ಮಾಡಿ ಲಾಕ್ ಮಾಡಿದ್ರೆ ಅದು ಹಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಅದನ್ನು ಮತ್ತೆ ವಾಪಸ್ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನಾವು ಟ್ರೈಪಾಡನ್ನು ಈಸಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಯಾವುದೇ ರೀತಿಯಾದ ವೀಡಿಯೋಸ್ಗಳನ್ನು ಶೂಟ್ ಮಾಡ್ಕೊಳ್ಬಹುದು, ವ್ಲಾಗ್ಸ್ಗಳನ್ನು ಈಸಿಯಾಗಿ ಮಾಡಬಹುದು. ನನಗಂತೂ ಈ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ವೀಡಿಯೋಸ್ ಅಥವಾ ವ್ಲಾಗ್ಸ್ಗಳನ್ನು ಮಾಡೋ ಇಷ್ಟ ಇತ್ತು ಅಂತಂದರೆ ಮಾಡಬಹುದು. ಆ್ಯಂಡ್ ನೋಡಿ, ಅದು ಮಾಡಬೇಕಾದ್ರೆ ಆ ಥರ ಓಪನ್ ಆಗುತ್ತೆ, ಭಯಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಹಂಗೆ ನಾವು ಮತ್ತೆ ಜೋಡಿಸ್ಬೋದು. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.